ರೀತಿಯಲ್ಲಿ ಬಡತನ ಬಂದ್ಬಿಡುತ್ತೆ. ಈ ಒಂದು ಸನ್ನಿವೇಶದಲ್ಲಿ ತನ್ನ ಮಡದಿ ಹೇಳ್ತಾಳೆ, "ನಿಮ್ಮ ಗೆಳೆಯ ಶ್ರೀಕೃಷ್ಣ ಸಾಕಷ್ಟು ಇವಾಗ ಆಡಂಬರದಲ್ಲಿ ಬಹಳ ಅದ್ದೂರಿಯಾಗಿ ಅರಮನೆಯಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ನೀನು ಹೋಗಿ ಈಗ ಹೊಟ್ಟೆಗೆ ತಿನ್ನಕ್ಕೆ ಕೂಡ ನಮಗೆ ಅನ್ನ ಇಲ್ದಂತಾಗಿದೆಯಲ್ಲ. ಹೋಗಿ ಏನಾದರೂ ಒಂದು ಬೇಡಿಕೆಯನ್ನ ಇಟ್ಟಿ ಏನಾದರೂ ಕೇಳ್ಕೊಂಬರಪ್ಪ" ಅಂತ ಕಳಿಸ್ತಾನೆ. ಆಗ ಶ್ರೀಕೃಷ್ಣನನ್ನು ನೋಡಲು ಸುಧಾಮನು ಬರ್ತಾನೆ ಶ್ರೀಕೃಷ್ಣನ ಅರಮನೆಗೆ. ಬಂದಾಗ ಅಲ್ಲಿ ಇದ್ದಂಥವರೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಆದರೆ ಸುಧಾಮ ಬಂದ ಎಂದ ಒಡನೆ ಶ್ರೀಕೃಷ್ಣನಿಗೆ ಸಾಕಷ್ಟು ಸಂತೋಷವಾಗುತ್ತೆ. ತನ್ನ ವಸ್ತ್ರಗಳು ಕೆಳಗೆ ಬಿದ್ದೋಗುತ್ತೆ, ಪಾದರಕ್ಷೆಗಳೆಲ್ಲ ಕಳಚಿ ಬೀಳುತ್ತವೆ. ಆದರೂ ಕೂಡ ಓಡೋಡಿ ಬಂದು ಸುಧಾಮನನ್ನ ತಬ್ಬಿಕೊಂಡು ಕೈಯನ್ನ ಹಿಡಿದು ಪ್ರೀತಿಯಿಂದ ಮಾತನಾಡಿಸ್ತಾನೆ. "ಸುಧಾಮ ಬಂದಲ್ಲಪ್ಪ, ಚೆನ್ನಾಗಿದೆಯಲ್ಲಪ್ಪ, ಮನೇಲೆಲ್ಲ ಚೆನ್ನಾಗಿದ್ದೀರಾ?" ಅಂತೇಳಿ ಕೇಳ್ತಾ, "ನೀನು ಬರಬೇಕಾದ್ರೆ ಯಾವತ್ತೂ ಸುಮ್ಮನೆ ಬರಲ್ವಲ್ಲ, ಏನಾದರೂ ನನಗೆ ತಿನ್ನಕ್ಕೆ ತಂದಿರಬೇಕಲ್ಲ, ನಿನ್ನ ಹೆಂಡತಿ ಕೊಟ್ಟು ಕಳಿಸಿರ್ಬೇಕಲ್ಲ" ಅಂತ ಹೇಳಿ ಕೇಳ್ತಾನೆ. ಆದರೆ ಸುಧಾಮನ್ ಏನು ತಂದಿರ್ತಾನೆ, ಅವಲಕ್ಕಿನ ತಂದಿರ್ತಾನೆ. ತನ್ನ ಅಂಗವಸ್ತ್ರದಲ್ಲಿ ಕಟ್ಟಿ ಇಟ್ಕೊಂಡು ಮರೆ ಮಾಚುತ್ತಾ ಇಟ್ಕೊಂಡಿರ್ತಾನೆ. ಹೆಂಗೆ ಕೊಡೋದು ಅಂತೇಳಿ. ಆದರೆ ಕೃಷ್ಣ ಅದನ್ನು ಬಲವಂತವಾಗಿ ಕಿತ್ಕೊಂಡು ನೋಡಿ ಅದರಲ್ಲಿದ್ದಂಥ ಅವಲಕ್ಕಿ ಇರುತ್ತೆ. ಆ ಅವಲಕ್ಕಿನ ಒಂದು ಹಿಡಿ ಅವಲಕ್ಕಿನ ತೆಗೆದು ಬಾಯಿಗೆ ಹಾಕ್ಕೊಂತಾನೆ. ಹೇಳ್ತಾನೆ ಕೃಷ್ಣ, "ಎಷ್ಟು ರುಚಿಯಾಗಿದೆ, 3 ಲೋಕಕ್ಕೂ ಇದರ ರುಚಿ ಮೀರದು, ಅಷ್ಟೊಂದು ಅದ್ಭುತವಾದ ರುಚಿಯಾಗಿದೆ" ಅಂತೇಳಿ. ಆಗ ರುಕ್ಮಿಣಿ ಓಡಿ ಬಂದು ಇನ್ನೊಮ್ಮೆ 4 ಹಿಡಿ ಇರುತ್ತಲ್ಲಿ ಅವಲಕ್ಕಿ, ಅದನ್ನು ತೆಗೆದುಕೊಳ್ಳಕ್ಕೆ ಹೋದಾಗ, "ಇದನ್ನು ತಿಂದರೂ ಕೂಡ 4 ಲೋಕಕ್ಕೂ ಮೀರುತ್ತೆ ಅಂತ ಹೇಳ್ಬಿಡ್ತೀರಾ" ಅಂತ ಒಂದು ತಮಾಷೆ ರೂಪದಲ್ಲಿ ಮಾತನಾಡಿ ತನ್ನ ಕೃಷ್ಣ ಈ ಸುಧಾಮನಿಗೆ 2 ದಿನಗಳ ಕಾಲ ಅಲ್ಲೇ ಇಟ್ಕೊಂಡಿರ್ತಾನೆ. ನಂತರ ಸುಧಾಮನಿಗೆ ಒಂದು ಮನಸ್ಸು, ಏನಾದರೂ ಕೇಳಬೇಕಲ್ಲ, ನಾನು ಏನಾದರೂ ಮನೆಗೆ ಈ ಥರ ಕಷ್ಟ ಇದೆಯಲ್ಲ, ಏನಾದರೂ ಬೇಡಬೇಕು ಶ್ರೀಕೃಷ್ಣನಲ್ಲಿ ಅಂತ. ಆದರೆ ಇವನಿಗೆ ಬಹಳ ಸಂಕೋಚತೆ, ಏನನ್ನೂ ಕೇಳಲ್ಲ ಅವನು. "ಆಯಿತು, ನಾನು ಹೋಗಿ ಬರ್ತೀನಿ" ಅಂತಾನೆ. "ಆಯಿತು, ಹೋಗಿ ಬನ್ನಿ" ಅಂತೇಳಿ ದಾರಿಯಲ್ಲಿ ಬಂದಾಗ ಮಧ್ಯದಲ್ಲಿ ನೆನೆಸ್ತಾನೆ, "ನಾನೇನಾದರೂ ಕೇಳ್ಬೋದಿತ್ತಲ್ವಾ ಸ್ವಾಮಿನ" ಅಂತೇಳಿ. ಆದರೂ ಅವನಿಗೆ ಮನಸ್ಸಿಗೆ ಪರವಾಗಿಲ್ಲ, ಅವನ ದರ್ಶನ ಆಯ್ತಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು ಅಂತೇಳಿ ಮನೆಗೆ ಸೇರ್ತಾನೆ. ಮನೆಗೆ ಬಂದು ಆ ಕುಟೀರದ ಬಳಿ ನೋಡ್ತಾನೆ, ಅಲ್ಲಿ ಗುಡಿಸಲು ಇರುವುದಿಲ್ಲ. ಅಲ್ಲಿ ಚಿನ್ನದ ಅರಮನೆಯಾಗಿರುತ್ತೆ. ಹೆಂಡತಿ ಮಕ್ಕಳಿಗೆ ದವಸ ಧಾನ್ಯಗಳು, ಉಡುಗೊರೆಗಳು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವೂ ತುಂಬಿರುತ್ತೆ. ಇದನ್ನು ನೋಡಿ ತುಂಬ ಸಂತೋಷವಾಗುತ್ತೆ. "ನಾನು ನಿನಗೆ ಏನೂ ಕೇಳಿಲ್ವಲ್ಲಪ್ಪ, ಆದರೂ ಕೊಟ್ಟಿದೆಯಲ್ಲಪ್ಪ ತಂದೆ." ಅವನ ಇರುವಕ್ಕಂತಹ ದಿಕ್ಕಿಗೆ ಕೈಯನ್ನು ಮುಗಿದು ಪ್ರಾರ್ಥನೆಯನ್ನು ಮಾಡಿ, "ಶ್ರೀಕೃಷ್ಣ, ನೀನು ನನಗೆ ಇಷ್ಟೆಲ್ಲವನ್ನು ಕೊಟ್ಟಿದೀಯ, ಆದರೆ ನನ್ನ ಭಕ್ತಿ ಮಾತ್ರ ಯಾವಾಗಲೂ ಕೊನೆಯಾಗಬಾರ್ದು. ಸದಾ ನಿನ್ನ ಭಕ್ತಿಯಿಂದ ಪ್ರೀತಿಯಿಂದ ನಾನು ನೋಡಬೇಕು, ಅದನ್ನು ಮಾತ್ರ ಕೊನೆ ಮಾಡಿಬಿಡ ಕಣ."